ಸೀತಾ ಮಿಥಿಲೆಯ ರಣಕಲಿ. ಲೇಖಕರು ಆಮಿಷ್ ತ್ರಿಪಾಠಿ. ಅಧ್ಯಾಯ 1. ಕ್ರಿಸ್ತಪೂರ್ವ 3400. ಗೋದಾವರಿ ನದಿಯ ಬಳಿ, ಭಾರತ. ಸೀತೆ ತನ್ನ ಹರಿತವಾದ ಚೂರಿಯಿಂದ ದಪ್ಪನೆಯ ಮರದ ಕಾಂಡಗಳನ್ನು ಚುರುಕಾಗಿ ಮತ್ತು ಸಮರ್ಥವಾಗಿ ಕತ್ತರಿಸುತ್ತಿದ್ದಳು. ಆ ಕುಳ್ಳಗಿನ ಬಾಳೆ ಮರಗಳು ಅವಳಷ್ಟೇ ಉದ್ದವಿದ್ದದ್ದರಿಂದ ಅವಳು ಕೈಚಾಚುವ ಅಗತ್ಯವೇ ಇರಲಿಲ್ಲ. ಒಂದು ಕ್ಷಣ ನಿಂತು ತಾನು ಇಷ್ಟರವರೆಗೆ ಮಾಡಿದ ಕೆಲಸವನ್ನು ನೋಡಿದಳು. ನಂತರ ತುಸುವೆ ದೂರದಲ್ಲಿದ್ದ ಮಲೆಯ ಪುತ್ರ ಸೈನಿಕ ಮಕ್ರಾಂತನತ್ತ ನೋಡಿದಳು. ಅವನು ಸೀತೆ ಮಾಡಿದ್ದರ ಅರ್ಧದಷ್ಟು ಕೆಲಸವನ್ನಷ್ಟೇ ಮಾಡಿದ್ದ. ವಾತಾವರಣ ಶಾಂತವಾಗಿತ್ತು. ಸ್ವಲ್ಪವೇ ಹೊತ್ತಿನ ಹಿಂದೆ ಅರಣ್ಯದ ಈ ಭಾಗದಲ್ಲಿ ಗಾಳಿ ಊಳಿಡುವ ಸದ್ದು ಮಾಡಿಕೊಂಡು ಬೀಸುತ್ತಿತ್ತು. ಅಕಾಲಿಕ ಮಳೆ ಮುಸಲಧಾರೆಯಾಗಿ ಸುರಿದಿತ್ತು. ಸೀತೆ ಮತ್ತು ಮಕ್ರಾಂತ ಮರಗಳ ಅಡಿಯಲ್ಲಿ ನಿಂತು ಮಳೆಯಿಂದ ರಕ್ಷಣೆ ಪಡೆದಿದ್ದರು. ಗಾಳಿ ಅದೆಷ್ಟು ಜೋರಾಗಿ ಬೀಸುತ್ತಿತ್ತೆಂದರೆ ಒಬ್ಬರು ಮಾತನಾಡುವುದು ಮತ್ತೊಬ್ಬರಿಗೆ ಕೇಳಿಸುತ್ತಲೇ ಇರಲಿಲ್ಲ. ಆದರೆ ಬಿರುಗಾಳಿ ಬಂದಷ್ಟೇ ಕ್ಷಿಪ್ರವಾಗಿ ಹೊರಟೂ ಹೋಗಿತ್ತು. ಮಳೆ ಮತ್ತು ಗಾಳಿ ನಿಂತು ಹೋಗಿದ್ದವು. ಇವರಿಬ್ಬರೂ ಕಾಡಿನಲ್ಲಿ ಬಾಳೆ ಮರಗಳು ಹೇರಳವಾಗಿ ಬೆಳೆದಿದ್ದ ಪ್ರದೇಶದತ್ತ ಹೊರಟಿದ್ದರು. ಬಾಳೆ ಎಲೆಗಳನ್ನು ಕತ್ತರಿಸಿಕೊಂಡು ತರುವುದೇ ಅವರ ಈ ಕಿರುಪ್ರವಾಸದ ಉದ್ದೇಶವಾಗಿತ್ತು. ಅಷ್ಟು ಸಾಕು ಮಕ್ರಾಂತ, ಸೀತೆ ಎಂದಳು. ಮಕ್ರಾಂತ ತಿರುಗಿ ನೋಡಿದ. ಮರದ ಕಾಂಡಗಳು ಒದ್ದೆಯಾಗಿದ್ದರಿಂದ ಅವುಗಳನ್ನು ಕಡಿಯುವುದು ಕಷ್ಟವಾಗಿತ್ತು ಅವನಿಗೆ. ಅಂತಹ ಪರಿಸ್ಥಿತಿಯಲ್ಲಿ ತಾನು ಚೆನ್ನಾಗಿಯೇ ಕೆಲಸ ಮಾಡಿದ್ದೇನೆ ಎಂದುಕೊಂಡಿದ್ದ. ಈಗ ಅವನು ಸೀತೆಯ ಪಕ್ಕದಲ್ಲಿದ್ದ ಎಲೆಗಳ ದೊಡ್ಡ ಹೊರೆಯನ್ನು ನೋಡಿದ. ನಂತರ ಅದಕ್ಕಿಂತ ಸಾಕಷ್ಟು ಚಿಕ್ಕದಾಗಿದ್ದ ತನ್ನ ಎಲೆಗಳ ರಾಶಿಯನ್ನು ನೋಡಿದ. ಪೆಚ್ಚಾಗಿ ನಕ್ಕ. ಇದಕ್ಕೆ ಪ್ರತಿಯಾಗಿ ಸೀತೆಯು ಆತ್ಮೀಯವಾಗಿ ನಕ್ಕಳು. ಇದು ಬೇಕಾದಷ್ಟಾಯ್ತು. ಶಿಬಿರಕ್ಕೆ ಹಿಂದಿರುಗೋಣ. ರಾಮ ಮತ್ತು ಲಕ್ಷ್ಮಣರು ತಮ್ಮ ಬೇಟೆಯಿಂದ ಇನ್ನೇನು ಬರುತ್ತಾರೆ. ಅವರಿಗೂ ಏನಾದರೂ ಸಿಕ್ಕೇ ಸಿಕ್ಕಿರುತ್ತದೆ. ಸೀತೆ ತನ್ನ ಗಂಡನಾದ ಅಯೋಧ್ಯೆಯ ರಾಜಕುಮಾರ ರಾಮ ಮತ್ತು ಮೈದುನ ಲಕ್ಷ್ಮಣರೊಡಗೂಡಿ ದಂಡಕಾರಣ್ಯವೆಂಬ ಕಾಡಿನಲ್ಲಿ ಲಂಕೆಯ ರಾಕ್ಷಸ ರಾಜ ರಾವಣನ ಸಂಭಾವ್ಯ ದಾಳಿಯಿಂದ ತಪ್ಪಿಸಿಕೊಂಡು ಓಡುತ್ತಿದ್ದಳು. ಮಲಯಪುತ್ರ ಸೈನಿಕರ ಸಣ್ಣದೊಂದು ತುಕುಡಿಯ ನೇತೃತ್ವ ವಹಿಸಿಕೊಂಡಿದ್ದ ದಳಪತಿ ಜಟಾಯು ಅಯೋಧ್ಯೆಯ ರಾಜಪರಿವಾರದ ಈ 3 ಸದಸ್ಯರನ್ನು ಕಾಪಾಡುವ ಪ್ರತಿಜ್ಞೆ ಮಾಡಿದ್ದ. ಅವನ ಪ್ರಕಾರ ಪ್ರಸ್ತುತ ಸನ್ನಿವೇಶದಲ್ಲಿ ತಪ್ಪಿಸಿಕೊಂಡು ಓಡುವುದೇ ಸರಿಯಾದ ಕ್ರಮವಾಗಿತ್ತು. ರಾವಣ ತನ್ನ ತಂಗಿ ರಾಜಕುಮಾರಿ ಶೂರ್ಪನಖಿಯನ್ನು ಗಾಯಗೊಳಿಸಿದ್ದ ಲಕ್ಷ್ಮಣನ ವಿರುದ್ಧ ಸೇಡು ತೀರಿಸಿಕೊಳ್ಳಲು ತನ್ನ ಸೇನೆಯನ್ನು ಖಂಡಿತ ಕಳಿಸುವವನಿದ್ದ. ಗೌಪ್ಯತೆ ಕಾಪಾಡಿಕೊಳ್ಳುವುದು ಬಹಳ ಮುಖ್ಯವಾಗಿತ್ತು. ಹಾಗಾಗಿ ಅವರು ಆಳವಾಗಿ ಅಗೆಯಲ್ಪಟ್ಟ ಹೊಂಡಗಳಲ್ಲಿ ಅಡುಗೆ ಮಾಡಿಕೊಳ್ಳುತ್ತಿದ್ದರು ಮತ್ತು ಬೆಂಕಿಗಾಗಿ ಹೊಗೆಯಿಲ್ಲದೆ ಬೆಂಕಿ ಉಗುಳುತ್ತಿದ್ದ ವಿಶೇಷ ಜಾತಿಯ ಕಲ್ಲಿದ್ದಲನ್ನು ಬಳಸುತ್ತಿದ್ದರು. ಹೆಚ್ಚುವರಿ ಸುರಕ್ಷತೆಗೆಂದು ಹೂತಿಟ್ಟ ಅಡುಗೆ ಪಾತ್ರೆಗಳನ್ನು ಬಾಳೆ ಎಲೆಗಳಿಂದ ಮುಚ್ಚಿರುತ್ತಿದ್ದರು. ಇದರಿಂದಾಗಿ ಅಪ್ಪಿತಪ್ಪಿಯೂ ಹೊಗೆ ಹೊರಬರುವಂತಿರಲಿಲ್ಲ. ಹಾಗೇನಾದರೂ ಆದರೆ ಶತ್ರುವಿಗೆ ಇವರ ಸುಳಿವು ಸಿಕ್ಕುವ ಅಪಾಯವಿತ್ತು. ಈ ಉದ್ದೇಶಕ್ಕಾಗಿಯೇ ಸೀತೆ ಮತ್ತು ಮಕ್ರಾಂತ ಬಾಳೆ ಎಲೆಗಳನ್ನು ಕತ್ತರಿಸುತ್ತಿದ್ದದ್ದು. ಈ ದಿನ ಅಡಿಗೆ ಮಾಡುವ ಸರದಿ ಸೀತೆಯದಾಗಿತ್ತು. ಮಕ್ರಾಂತ ದೊಡ್ಡ ಹೊರೆಯನ್ನು ತಾನೇ ಹೊತ್ತುಕೊಳ್ಳುತ್ತೇನೆಂದು ಹಠ ಮಾಡಿದ್ದರಿಂದ ಸೀತೆ ಅದನ್ನು ಅವನಿಗೆ ಕೊಟ್ಟಿದ್ದಳು. ಹಾಗೆ ಮಾಡುವುದರಿಂದ ತಾನೂ ಸೀತೆಗೆ ಸರಿಸಮವಾಗಿ ಕೆಲಸ ಮಾಡಿದಂತಾಗುತ್ತದೆ ಎಂಬುದು ಅವನ ಯೋಚನೆಯಾಗಿತ್ತು. ಆದರೆ ತನ್ನ ಈ ಹಠವೇ ತನ್ನ ಪ್ರಾಣಕ್ಕೆ ಸಂಚಕಾರ ತರಲಿದೆ ಎಂಬುದು ಅವನಿಗೆ ತಿಳಿದಿರಲಿಲ್ಲ. ಆ ಸದ್ದು ಸೀತೆಗೆ ಮೊದಲು ಕೇಳಿಸಿತು. ಸ್ವಲ್ಪ ಸಮಯ ಮೊದಲಾಗಿದ್ದರೆ ಗಾಳಿಯ ಆರ್ಭಟದಲ್ಲಿ ಆ ಶಬ್ದ ಕೇಳಿಸುತ್ತಲೇ ಇರಲಿಲ್ಲ. ಆದರೆ ಈಗ ಸ್ಪಷ್ಟವಾಗಿ ಕೇಳಿಸುತ್ತಿತ್ತು. ಅದು ಬಿಲ್ಲಿನ ಹೆದೆಯನ್ನು ಎಳೆದ ಸದ್ದಾಗಿತ್ತು. ಅದೊಂದು ಸಾಮಾನ್ಯ ಬಿಲ್ಲೇ ಆಗಿರಬೇಕು. ಮೇಲ್ದರ್ಜೆಯ ಸೈನಿಕರು ಮತ್ತು ಅಧಿಕಾರಿಗಳು ದುಬಾರಿಯಾದ ಸಂಕೀರ್ಣ ಬಿಲ್ಲುಗಳನ್ನು ಬಳಸುತ್ತಿದ್ದರು. ಆದರೆ ಕಾಲಾಳುಗಳು ಮಾತ್ರ ಸಂಪೂರ್ಣ ಮರದಿಂದಲೇ ತಯಾರಿಸಲಾಗಿದ್ದ ಸಾಮಾನ್ಯ ಬಿಲ್ಲನ್ನು ಉಪಯೋಗಿಸುತ್ತಿದ್ದರು.
Sample complete. Ready to continue?